ನಾನು ಬಂದಿದ್ದಾರಲ್ಲ ಅವರು ಅವರ ಕಡೆಯವರೇ. ಅದು ಸುಧಾ ಅವ್ರ ಬಾಯಿಂದ ಅವರು ಹೇಳಿದ್ದಾರೆ ಎಷ್ಟು ಪ್ರಯತ್ನವನ್ನ ಮಾಡಬಹುದು ಅಷ್ಟೇ ಮಾಡಬಹುದು. ದಿನ ಈಗ 8 ನಾಟಿಕಲ್ ಮೈಲ್ ಇದ್ದಾಗ ಈ ಪ್ರಯತ್ನ ಮಾಡಿದ್ರೆ ನಾವು ಮತ್ತೊಬ್ಬರಿಗೆ ಏನಾದರೂ ಒಂದು ಮನುಷ್ಯನ ಒಂದು ಏನು ರಿಸ್ಕ್ ಅನ್ನ ತಗೊಳ್ಳುವಂತ ಒಂದು ಕೆಲಸ ಮಾಡ್ದಂಗೆ ಆಗ್ತದೆ. ಮತ್ತೆ ಅಲ್ಲಿ ಹೋಗಿ ನೋಡಿದ್ರು ಅವರು, ಇಲ್ಲಿ ಇಳಿದ್ರೆ ಅವರು ಸುಮಾರು ಇಲ್ಲಿ ಬಂದ್ಬಿಡ್ತಾರೆ, ಅಂದ್ರೆ 100 ಮೀಟರ್ ಮುಂದೆ ಬಂದ್ಬಿಡ್ತಾರೆ. ಆ ಸ್ಪೀಡ್ ನಲ್ಲಿ ಹೋಗ್ತಾ ಇದೆ ನೀರು ಎರಡೂ ಸೈಡಿಗೆ, ಹೈ ಟೈಡಿಗೂ ಅಷ್ಟೇ ಉಂಟು, ಲೋ ಟೈಡಿಗೂ ಅಷ್ಟೇ ಉಂಟು. ಆದ್ರಿಂದ ಇವತ್ತು ನಾವು ಒಂದು ಪಾಂಟೂನ್ ಅನ್ನ ತರ್ತೇವೆ, ಫ್ಲೋಟಿಂಗ್ ಪಾಂಟೂನ್ ಅನ್ನ. ಅದು ಇವತ್ತು ಸಂಜೆ ಅಥವಾ ನಾಳೆ ತನಕ ರೀಚ್ ಆಗ್ತದೆ. ಅದನ್ನ ಏನು ಈ 3 ಇಲಾಖೆ, ರಕ್ಷಣಾ ಇಲಾಖೆ ಮತ್ತೆ ನಮ್ಮ ನೇವಿ ಮತ್ತೆ ಈ ಪಾಲಿಕಡ್ನಿಂದ ಬಂದಂತ ಇಂದ್ರಪಾಲನ ಅವರು ತೋರಿಸಿದಂತ ಪಾಯಿಂಟ್ ನಲ್ಲಿ ಹೋಗಿ ನಿಲ್ಲಿಸಿ ಒಂದು ಪೈಪ್ ಅನ್ನ ಹಾಕಿಸ್ಕೊಂಡು ನಾವು ನಮ್ಮ ಲೋಕಲ್ ಜನ ಇದ್ದಾರಲ್ಲ, ಮೀನುಗಾರರ ಜನ, ಅವರಿಗೂ ಹೇಳಿದ್ದೇವೆ. ಅವರು ಹೇಳಿದ ತಾವು ಸಹ ಪ್ರಯತ್ನ ಪಡ್ತೇವೆ ಅಂತ ಹೇಳಿದ್ದಾರೆ. ಅವರು ಅಂದ್ರೆ ಈ ನೀರಿನಲ್ಲಿ ಅವರಿಗೆ ಅಂದಾಜಿದೆ ಹೇಗೆ ಇಲ್ಲಿ ಹೋಗುವುದಂತ. ಮತ್ತೆ ಡೈವಿಂಗ್ ಮನುಷ್ಯರು ಇರ್ತಾರೆ, ಅದನ್ನ ಪ್ರಯತ್ನವನ್ನ ಮಾಡ್ತೇವೆ. ಮತ್ತೆ ಅವರಿಗೆ ಯಾವುದೊಂದು ಕಲ್ಪನೆ ಇತ್ತು ಅಂತ ಹೇಳಿದ್ರೆ ಇವತ್ತಿಂದ ಈ ಕೆಲಸ ಬಂದ್ ಆಗ್ತದೆ ಅಂತ, ಕಾರ್ಯಾಚರಣೆ ಬಂದ್ ಮಾಡ್ತಂತ ಅಂಥದ್ದೇನೂ ಇಲ್ಲ. ನಮ್ಮ ಪ್ರಯತ್ನ ಸ್ಟಾರ್ಟ್ ಇರ್ತದೆ. ಆದರೆ ಈ ತರ ನಾವು ಮಣ್ಣೆಲ್ಲ ತೆಗೆದಾಯ್ತು, ಮತ್ತೆ ಮಣ್ಣು ತೆಗೀಲಿಕ್ಕಿಲ್ಲ. ಆದ್ರಿಂದ ನೀರಿನ ಸ್ಪೀಡನ್ನು ನೋಡ್ಕೊಂಡು ಕೆಲಸವನ್ನು ಮಾಡ್ತೇವೆ. ನಿನ್ನೆ ಸೆಷನ್ನಲ್ಲಿ ನಾವು ಇಲ್ಲಿ ಕೆಲಸನೇ ಮಾಡಿಲ್ಲ ಅಂತ ಅವರು ಅಲ್ಲಿ ದಿಲ್ಲಿಯಲ್ಲಿ ಹೇಳಿದರು. ಬಹಳಷ್ಟು ಬೇಜಾರಾಗಿದೆ ನಮಗೂ ಸಹ. ನಾವು ನಿಮ್ಮ ಹತ್ರ ಹೇಳಿದ್ದೇನೆ, ಏನು ಇವತ್ತು 10 ದಿವಸ 11ನೇ ದಿವಸ ನಾವು ಕಂಟಿನ್ಯೂಸ್ ಆಗಿ ಇಲ್ಲೇ ಇದ್ದೇವೆ, ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇವೆ, ಇಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಕ್ಲಿಯರ್ ಕಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಟಿಲ್ ದ ಎಂಡ್ ಯು ಹ್ಯಾವ್ ಟು ಬಿ ಹಿಯರ್ ಅಂತ ಹೇಳಿ, ನೀವು ಇಲ್ಲೇ ಇರಿ, ಕೆಲಸ ಮಾಡಿ ಅಂತ ಹೇಳ್ಕೊಂಡು. ಅದನ್ನು ಬಿಟ್ಟು ನಾವು ಇವತ್ತು ನಮ್ಮ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ, ಆಮೇಲೆ ರೆವೆನ್ಯೂ ತಂಡ, ಎಲ್ಲ ತಂಡಗಳು ಇಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾವೆ. ಆದರೆ ಅವರ ತಪ್ಪು ಕಲ್ಪನೆಗೆ ಇವತ್ತು ನಾವು ಮಾಹಿತಿಯನ್ನು ಕೊಟ್ಟಿದ್ದೇವೆ. ಅವರು ಒಂದು ಮಾತಾಡಿದಿರ್ತದೆ, ಆದರೆ ಅದನ್ನು ರಾಜಕೀಯವಾಗಿ ಯಾರೂ ಬಳಸಬಾರ್ದು. ಅದು ನನ್ನ ಮಾತನ್ನು ಹೇಳಿಕ್ಕೆ ಬಯಸ್ತಿದ್ದೇನೆ. ಇದು ರಾಜಕೀಯ ಪ್ರೇರಿತವಾಗದೆ ನಮ್ಮ ಜನರ, ನಮ್ಮ ಏನು ಮುಂದಿನ ನಮ್ಮ ಮುಂದೆ ನಮ್ಮ ಕೇರಳ ನಮ್ಮ ಬಾರ್ಡರ್, ನಾವೆಲ್ಲರೂ ಒಟ್ಟಿಗೆ ಇದರ ಬಗ್ಗೆ ವಿಚಾರವನ್ನು ಮಾಡಿಕೊಂಡು ನಾವು ಈ ಕೆಲಸವನ್ನು ಮಾಡ್ತಾ ಇದ್ದೇವೆ. ಏನೂ ತಾರತಮ್ಯವಿಲ್ಲದೆ ನಾವು ಈ ಕೆಲಸವನ್ನು ಮುಂದೆ ಇನ್ನೂ ಕಂಟಿನ್ಯೂ ಇಡ್ತೇವೆ. ಆದರೆ ಏನು ನೀರಿನ ಸ್ಪೀಡನ್ನು ನೋಡಿ ಅಗತ್ಯವಾದಾಗ ಮಾತ್ರ ಇಲ್ಲಿ ಬರಬೇಕು. ಸುಮ್ಮನೆ ನಾವು ಇಲ್ಲಿ ಬಂದು ಏನು ಮಾಡಲಿಕ್ಕಿಲ್ಲ. ಎಲ್ಲ ಮಣ್ಣನ್ನು ತೆಗೆದಾಯ್ತು, ರಾತ್ರಿ ನೀವು ನೋಡಿದ್ರಿ, ಎಲ್ಲ ನಾವು ಚಾನ್ಸನ್ನು ನೋಡಿದ್ದೇವೆ. ಈಗ ಒಂದು ಆ ಫ್ಲೋಟಿಂಗ್ ಹಾಕ್ಕೊಂಡು ಆ ಪೈಪ್ನಿಂದ ಗಾಡಿಯಲ್ಲಿ ಏನಾದರೂ ಇದೆಯೋ ಅಥವಾ ಗಾಡಿ ಒಟ್ಟಿಗೆ ಇವರು ಸಿಲುಕಿ ಬಿದ್ದಾರೋ ನಮ್ಮವರು ಅಂತ ನಾವು ಚೆಕ್ ಮಾಡಿಕೊಂಡು ಏನಾದರೂ ಇನ್ಫಾರ್ಮೇಷನ್ ಬಂದರೆ ನಿಮ್ಗೆ ಕೊಡ್ತೇವೆ. ಮತ್ತು ಈಗಾಗಲೇ ನಿಮ್ಗೆ ಹೇಳಿದೆ, ಒಂದು DNA ಟೆಸ್ಟನ್ನು ನಾನು ನಿನ್ನೆ ರಾತ್ರಿ 10:30ಗೆ ಬಂದ ರಿಪೋರ್ಟ್ ಪ್ರಕಾರ ಅದು ಮ್ಯಾಚ್ ಆಗಿದೆ. ನಮ್ಮ ಟೋಟಲ್ ಮಿಸ್ಸಿಂಗ್ ಜನ 11 ಆಗ್ತಾರೆ. 8 ಆಲ್ರೆಡಿ ಆಗಿದೆ, ಸಿಕ್ಕಿದೆ, 3 ನಮಗೆ ಅಪ್ಸ್ಕೊಂಡಿದೆ. ಸರ್ ಈಗ ಒಂದು ನಿಮಿಷ ಸರ್, ಈಗ ನೀವು ಬೆಳಿಗ್ಗೆ ಬರ್ತೀರಿ ಒಂದು 6 ಗಂಟೆಗೆ, ಸಂಜೆ ರಾತ್ರಿ ಒಂದು 10 ಗಂಟೆ ತನಕ ಕಾರ್ಯಾಚರಣೆಯಲ್ಲಿ ಇರ್ತೀರಿ. ಈಗ ಮುಳುಗು ತಜ್ಞರು ಸಹಿತ ಕೆಲಸ ಮಾಡ್ತಾ ಇದ್ದಾರೆ, ಎಲ್ಲವೂ ಸಹಿತ. ಆದರೆ ಒಂದು ಮಾಹಿತಿ ನಿನ್ನೆನೇ ಹೇಳಿದ್ರಿ, ಎಲ್ಲೂವರೆಗೂ ನದಿ ಹರಿವಿನ ವೇಗ ಜಾಸ್ತಿ ಇರ್ತೋ ಅಲ್ಲೂವರೆಗೂ ಸಹಿತ ನಮಗೆ ಕಾರ್ಯಾಚರಣೆ ಮಾಡ್ಲಿಕ್ಕೆ ಆಗಲ್ಲ ಅಂತ. ಹಾಗಾದ್ರೆ ಎರಡೂ ಸರ್ಕಾರ ಮಾತನಾಡಿಕೊಂಡು ಈ ಕಾರ್ಯಾಚರಣೆ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿ ಎಲ್ಲುವರೆಗೂ ಆರೆಂಜ್ ಅಲರ್ಟ್ ಮುಗಿಯುತ್ತೋ ಅದ್ರ ನಂತರ ಸ್ಟಾರ್ಟ್ ಮಾಡಬಹುದಲ್ಲ ಸರ್? ಈಗ ಅದನ್ನು ನಾವು ಸ್ಟಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮ್ಮ ತಂಡ ರೆಗ್ಯುಲರ್ ಅಲರ್ಟ್ ಇರಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಫೋರ್ಸ್ನಲ್ಲಿ ಅದು ಲೂಸ್ ಆಗಿ ಹೋಗಬಹುದು. ಅಲ್ಲಿ ಒಂದು ಆಲದ ಮರ ಬಿದ್ದಿದೆ ಅಂತ ನಮಗೊಂದು ಡೌಟ್ ಇದೆ. ಆಲದ ಮರ ತೇಲಿದ್ರೆ ಬಾಡಿಗಳು ಸಿಗುವಂಥ ಚಾನ್ಸ್ ಇರ್ತದೆ, ಮತ್ತು ಅದು ಫ್ಲೋಟ್ ಆಗಬಾರ್ದು. ಅದಕ್ಕೆ ರೆಗ್ಯುಲರ್ ನಮ್ಗೆ ಕೆಲಸನೂ ಇರ್ತದೆ, ಬಟ್ ನೀರಿನ ಮೇಲೆ ವಾಚ್ ಮಾಡ್ತಾ ಇರ್ತೇವೆ. ಅಂಥದ್ದೇನಾದರೂ ಇದು ಬಂದಾಗ ನಾವು ಕೆಲಸ ಮಾಡ್ತೇವೆ. ಇಲ್ಲದಿದ್ರೆ ಈಗ ಮಷೀನ್ಗಳು ಆಪರೇಟ್ ಮಾಡೋದು ಇವತ್ತು ಲಾಸ್ಟ್ ಆಗ್ತದೆ. ಯಾಕಂತೇಳಿ ರಾತ್ರಿ ಇವತ್ತು ಫುಲ್ ನಾವು ಮಷೀನನ್ನು ಮಾಡ್ತೇವೆ. ಮತ್ತು ಆಮೇಲೆ ಪಂಟೂನ್ ಕೆಲಸ ಇರ್ತದೆ. ತದನಂತರ ಡ್ರೆಜರ್ ಮತ್ತು ಕ್ರೇನ್ ಮೌಂಟೆಡ್ ಏನು ಬಾರ್ಜ್ ಉಂಟಲ್ಲ, ಅದನ್ನು ತರಲಿಕ್ಕೆ ನಾವು ಏನು ಮಾಡ್ತಾ ಇದ್ದೇವೆ, ಅಲ್ಲಿಯ ನೀರಿನ ಡ್ರಾಫ್ಟನ್ನು ಇಂದ್ರಪಾಲನವರು ಸರ್ವೆ ಮಾಡ್ಕೊಂಡು ಕೊಡ್ತಾರೆ. ಅದಕ್ಕೆ ಬೋಯ ಹಾಕ್ಕೊಂಡು 2 ಸೈಡಿಗೆ ಮಾರ್ಕ್ ಮಾಡಿಕೊಂಡು ಅದನ್ನು ಪ್ರಯತ್ನ ಮಾಡ್ತೇವೆ. ಪ್ರಯತ್ನ ಮಾಡಲಿಕ್ಕೆ ಏನು ತಪ್ಪಿಲ್ಲ, ಪ್ರಯತ್ನಕ್ಕೆ ಫಲ ಸಿಕ್ಕಲೇಬೇಕಾಗ್ತದೆ. ಸ್ವಲ್ಪ ಕಷ್ಟ ಆಗಿದೆ, ದೇವರು ಏನು
ನಮ್ಮ ಮೇಲೆ ಕೃಪಾದೃಷ್ಟಿ ಬಿಡ್ತಾ ಇಲ್ಲ. ಆದ್ರಿಂದ ಆದಷ್ಟು ಪ್ರಯತ್ನ ಜಾರಿಗಿರ್ತೇವೆ. ಸರ್ ಈಗ ಹೆದ್ದಾರಿಯಲ್ಲಿ ಸಂಚಾರ ಹೇಗೆ ಸರ್? ಈಗ ಮಣ್ಣು ತೆರವು ಕಾರ್ಯ ಒಂದು ಕಡೆ ಮುಗಿತಾ ಇದೆ. ಹೆದ್ದಾರಿಯಲ್ಲಿ ನಾವು ಇದನ್ನ ಆದ್ಮೇಲೆ ಈಗ ಜಿಯಾಲಜಿಸ್ಟ್ ರಿಪೋರ್ಟ್ ಬರ್ತದೆ. ಜಿಯಾಲಜಿಸ್ಟ್ ರಿಪೋರ್ಟ್ ಬಂದ ಮೇಲೆ ಒಂದು ವೇ ಅಥವಾ ಅದನ್ನ ಇನ್ನೂ ತನಕ ಡಿಸ್ಕಷನ್ ಆಗಿಲ್ಲ, ಕೆಲವು ಸ್ವಲ್ಪ ಮಾಡಿಕೊಂಡು ಬಿಡ್ತೇವೆ. ಎಷ್ಟು ದಿನ ಆಗ್ಬೋದು ಸರ್ ಈಗ ಸಂಪೂರ್ಣ ಸಂಚಾರ? ನಮಗೆ ಸಂಪೂರ್ಣ ಸಂಚಾರ ನಾನು ಹೇಳಲಿಕ್ಕಂತ ಆಗುದಿಲ್ಲ. ಆದರೂ ಸಹ ನಮಗೆ ಈಗ ಒಂದು ಸ್ವಲ್ಪ ಜಿಯಾಲಜಿಕಲ್ ರಿಪೋರ್ಟ್ ಬಂದ ಮೇಲೆ ಏನಾದರೂ ನಾವು ಕರೆಕ್ಟಾಗಿ ಡಿಸಿಷನ್ ತಗೊಳ್ತೀವಿ. ಅಲ್ಲಿ ತನಕ ಸ್ಟಾಪ್ ಮಾಡಿದ್ರೆ ಜನರಿಗೆ ತೊಂದರೆ ಮಾಡುವುದಿಲ್ಲ. ಏನಾದರೂ ಮಾಡಿ ನಾವು ಇವತ್ತು ರಿಕ್ವೆಸ್ಟ್ ಮಾಡ್ತೇವೆ, 1 ಅವರ್ ಒಂದು ಸೈಡಿಗೆ ಬಿಡಿ, 1 ಅವರ್ ಮತ್ತೊಂದು ಸೈಡಿಗೆ ಬಿಟ್ಟರೆ ಸ್ವಲ್ಪ ಏನಾಗ್ತದೆ, ಅಲ್ಲಿ ಲೂಸ್ ಆಗ್ತಾ ಇರ್ತದೆ, ಸ್ವಲ್ಪ ಹೋಗಬಹುದು. ರಾಷ್ಟ್ರೀಯ ಹೆದ್ದಾರಿ ಅಲ್ಲ, ನಾವು ಮತ್ತೆ ಪೇಷಂಟ್ಸ್ಗಳಿರ್ತಾವೆ. ಮಣಿಪಾಲದಲ್ಲಿ ನಮ್ಮದು ಹೆಚ್ಚು ಜನ ಡಿಪೆಂಡ್ ಇದ್ದಾರೆ, ನಿಮಗೆಲ್ಲರಿಗೂ ಗೊತ್ತಿತ್ತು. ಮಣಿಪಾಲ್, ಮಂಗಳೂರು, ಅವರಿಗೆಲ್ಲರಿಗೂ ಹೆಲ್ಪ್ ಆಗುವ ಹಾಗೆ ನಾವು ನೋಡ್ತಾ ಇದ್ದೀವಿ. ಇಲ್ಲ, ಅದು ಫೈನಲ್ ರಿಪೋರ್ಟ್ ಕೊಡಲಿಲ್ಲ. ಪ್ರಿಲಿಮಿನರಿ ರಿಪೋರ್ಟ್ ಕೊಟ್ಟಿದ್ದಾರೆ. ಆ ಪ್ರಿಲಿಮಿನರಿ ರಿಪೋರ್ಟ್ ಪ್ರಕಾರ ಸ್ವಲ್ಪ ಕಷ್ಟ ಇದೆ ಅಂತ ಹೇಳ್ಕೊಂಡು ಅದನ್ನು ಗುಡ್ಡನೂ ಮಾಡಲಿಕ್ಕೆ ಬಿಡುವುದಿಲ್ಲ ಆಗಿದ್ರು. ಬಟ್ ಇವರು ಜನರು ಫೋರ್ಸ್ ಮಾಡಿದ್ಮೇಲೆ ನಾವು ಅದನ್ನು ಅಲ್ಲಿ ನಿಂತು ಸ್ವತಃ ರಿಸ್ಕ್ ತಗೊಂಡು ಮಾಡಿದ್ದೇವೆ. ಅಲ್ಲಿ ತನಕ ಸುಮ್ಮನೆ ಮತ್ತೆ ನಾವು ಯಾವುದೇ ಒಂದು 2-3 ಕ್ರ್ಯಾಕ್ಗಳಿದ್ದಾವೆ, ಅದನ್ನು ನೋಡದೆ ನಾವು ಮತ್ತೆ ಕೈ ಹಾಕಿ ತಪ್ಪಾಗ್ತದೆ. ಈಗ ನೆಕ್ಸ್ಟ್ ಮಾಡುವಾಗ ಈಗ ಏನು ನಾವು ಬ್ಯಾರಿಕೇಡ್ ಹಾಕಿದ್ದೇವಲ್ಲ, ಅಲ್ಲಿಂದ ಮೇಲೆ ಕಟ್ಕೊಂಡು ಸ್ಟೆಪ್ ಮಾಡಿ ಅದನ್ನು ಆ ಥರ ಏನಾದರೂ ಒಂದು ಪ್ಲಾನಿಂಗ್ ನಾವು ಮಾಡ್ತೇವೆ. ಅದು IRB ಒಟ್ಟಿಗೆ ಕೂತ್ಕೊಂಡು ಮೀಟಿಂಗ್ ಮಾಡಿಸಿ ಅದರೊಳಗೆ ನಾವು ಇರ್ತೇನೆ. ಮತ್ತು ನಮಗೆ ಗೊತ್ತಿದ್ದಂಥ ಐಡಿಯಾಗಳನ್ನು ನಾವು ಹೇಳ್ತೇವೆ, ಮೇಡಮ್ ಐಡಿಯಾ ಹೇಳ್ತಾರೆ. ಇದ್ರ ಪ್ರಕಾರ ಹೋಗಿ ನಾವು ಅದನ್ನು ಕೆಲಸ ಮಾಡ್ತೇವೆ. ತೊಂದರೆ ಆಗುವಂಗೆ ಮಾಡೋದಿಲ್ಲ. ನಮ್ಗೆ ತೊಂದರೆ ಒಂದೇ ಆಗಿದೆ, 3 ಜನರ ಜೀವದ